ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಮಲೆನಾಡಿನ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂತಹ ಚಳಿಗಾಲದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಸಿ ಅರಿಶಿನ ಕೊಂಬಿನ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಮಾಡ್ತೀವಿ. ಇಲ್ಲಿ ನಾನು ಹಸಿ ಅರಿಶಿಣದ ಗಡ್ಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ಅರಿಶಿಣದ ಕೊಂಬು ಅಂತ ನಾವು ಕರಿತೀವಿ. ಇದನ್ನು ಚೆನ್ನಾಗಿ ತೊಳೆದು, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸಿಕ್ಕುತ್ತೆ. ಈ ಅರಿಶಿಣದ ಕೊಂಬನ್ನು ಚೆನ್ನಾಗಿ ತೊಳೆದು ತೆಳುವಾಗಿ ಹೆಚ್ಚಿ ಇಟ್ಕೋಬೇಕು. ಇಲ್ಲಿ ನೀವು ಎಷ್ಟು ಜನ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 4 ಜನಿಗಾದರೆ 1 ರಿಂದ 2 ಇಂಚು ಅರಿಶಿಣದ ಕೊಂಬು ಸಾಕಾಗುತ್ತೆ. ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಅದರ ಜೊತೆಗೆ ಒಣಮೆಣಸು, ತೆಳುವಾಗಿ ಹೆಚ್ಚಿದಂತಹ ಅರಿಶಿಣದ ಕೊಂಬನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಹುಣಸೆಹಣ್ಣು, ಸ್ವಲ್ಪ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಕೆಲವರು ಅರಿಶಿಣದ ಕೊಂಬನ್ನು ತೆಳುವಾಗಿ ಹೆಚ್ಚಿ ಅದನ್ನು ಒಂದ್ಸಲ ಬಿಸಿ ನೀರಿನಲ್ಲಿ ಕುದಿಸಿ ನೀರನ್ನೆಲ್ಲ ಬಸಿದು ನಂತರ ಅದರಿಂದ ಚಟ್ನಿಯನ್ನು ಮಾಡ್ತಾರೆ. ಯಾಕೆಂದರೆ ಹಸಿ ಅರಿಶಿಣ ತುಂಬ ಸ್ಟ್ರಾಂಗ್ ಫ್ಲೇವರನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಕಡಿಮೆ ಆಗೋದಕ್ಕೆ ಆ ರೀತಿ ಮಾಡ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಉಪಯೋಗ ಮಾಡಿದ್ದೀನಿ. ಚೆನ್ನಾಗಿ ಹುರಿದಿದ್ದೀನಿ. ಹುರಿದ ಮೇಲೆ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಸೇರಿಸಬೇಕು. ಹಸಿ ತೆಂಗಿನ ತುರಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಿ ಇಟ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಈ ಗೊಜ್ಜು ಖಾರ, ಹುಳಿ ಮತ್ತು ಸಿಹಿ ಎಲ್ಲವೂ ಇದರಲ್ಲಿ ಇರುತ್ತೆ. ಯಾಕೆಂದರೆ ಅರಿಶಿನ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ಅದನ್ನು ಕಮ್ಮಿ ಮಾಡಬೇಕು. ಅದಕ್ಕೋಸ್ಕರ ಸಿಹಿ, ಹುಳಿ, ಖಾರ ಎಲ್ಲವೂ ಸಮನಾಗಿ ಇದು ಇರಬೇಕು. ನಂತರ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಕರಿಬೇವು, ಇಂಗು, ಸಾಸಿವೆಯನ್ನು ಸ್ವಲ್ಪ ಬಿಸಿ ಮಾಡಬೇಕು. ಸಾಸಿವೆ ಸಿಡಿಯೋದಕ್ಕೆ ಶುರುವಾದ ಮೇಲೆ ಅದಕ್ಕೆ ನಾವು ರುಬ್ಬಿದ ಮಿಶ್ರಣವನ್ನು ಇಲ್ಲಿ ಸೇರಿಸಬೇಕು. ಇದನ್ನು ನಾವು ಕುದಿಸ್ತೀವಿ. ಒಂದು 3 ರಿಂದ 4 ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು. ಅನ್ನದ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ದೋಸೆ ಜೊತೆಗೂ ಕೂಡ ತುಂಬ ಜನ ಇದನ್ನು ತಗೊಳ್ತಾರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಸಿಹಿ ಕೂಡ ಇರುತ್ತೆ. ಇದು ಖಾರ, ಸಿಹಿ, ಹುಳಿ ಎಲ್ಲವೂ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬ ಸ್ವೀಟ್ ಬೇಡ ಅನಿಸೋರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದರೆ ರುಚಿಯಾದಂತಹ ಅರಿಶಿಣದ ಕೊಂಬಿನ ಗೊಜ್ಜು ರೆಡಿಯಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಾಡ್ತಾರೆ. ಚಳಿಗಾಲದಲ್ಲಿ ದೇಹವನ್ನು ಸ್ವಲ್ಪ ಬೆಚ್ಚಗಿಡೋದಕ್ಕೆ ಈ ಗೊಜ್ಜು ಸಹಾಯ ಮಾಡುತ್ತೆ. ಮತ್ತು ನಂಜಿನ ಅಂಶವನ್ನು ತೆಗೆಯೋದಕ್ಕೆ ಈ ಗೊಜ್ಜು ಸಹಾಯ ಮಾಡುತ್ತೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಮತ್ತು ಈ ಗೊಜ್ಜನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಇದರ ಬಣ್ಣ ಕೂಡ ಎಷ್ಟು ಚೆಂದ ಅಂತಂದರೆ ಗೊಜ್ಜನ್ನು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನಗೆ ಮಾಡಿಕೊಂಡು ಫೀಡ್ಬ್ಯಾಕನ್ನು ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.